ಸ್ನೇಹಿತರೆ ನಮಸ್ಕಾರ. ಭಾರತೀಯರಿಗೆ ಚಿನ್ನ ಅಂದರೆ ಭಾರಿ ಇಷ್ಟ. ಇದೀಗ ಚಿನ್ನ ಪ್ರಿಯರಿಗೆ ಬಂಗಾರದ ಸುದ್ದಿ ಬಂದಿದ್ದು, ಚಿನ್ನ ಇಳಿಕೆ ಕಾಣುತ್ತೆ ಅಂತ ಹೇಳಲಾಗ್ತಿದೆ. ಹಾಗಾದರೆ ಚಿನ್ನ ಎಷ್ಟು ಇಳಿಕೆ ಕಾಣುತ್ತೆ, ಇದೀಗ ಚಿನ್ನದ ದರ ಎಷ್ಟಿದೆ, ಇದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನಿಮಗೂ ಕೂಡ ಬಂಗಾರ ಇಷ್ಟ ಅನ್ನೋಂಗಿದ್ರೆ ಈಗಲೇ ವಿಡಿಯೋಗೊಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರೆತು ಕ್ಲಿಕ್ ಮಾಡ್ಕೊಳ್ಳಿ. ಹೌದು, ಜೆಎಂ ಫೈನಾನ್ಷಿಯಲ್ ಸರ್ವಿಸಸ್ನ ಸರಕು ಮತ್ತು ಕರೆನ್ಸಿ ಸಂಶೋಧನೆಯ ಉಪಾಧ್ಯಕ್ಷ ಪ್ರಣವ್ ಮೀರ್ ಕಳೆದ ಒಂದು ತಿಂಗಳಿನಿಂದ ಚಿನ್ನದ ಬೆಲೆಗಳು ಸಕಾರಾತ್ಮಕವಾಗಿ ಇದೆ ಅಂತ ಹೇಳಿದ್ದಾರೆ. ಇದೀಗ ಚಿನ್ನದ ಬೆಲೆಗಳು ಸತತ 4ನೇ ವಾರವೂ ಕೂಡ ಏರಿಕೆ ಕಂಡಿದ್ದು, ವಾರದ ಮಧ್ಯದಲ್ಲಿ ಏರಿಕೆಯ ವೇಗ ಸ್ವಲ್ಪ ಕಡಿಮೆಯಾಗಿದ್ದು, ಕಳೆದ ಒಂದು ತಿಂಗಳಿನಲ್ಲಿ ಚಿನ್ನವು 10%ಕ್ಕಿಂತ ಹೆಚ್ಚು ಏರಿಕೆ ಕಂಡಿದೆ. ಈ ಹೆಚ್ಚಳದಿಂದಾಗಿ ಅನೇಕ ಹೂಡಿಕೆದಾರರು ಮಾರುಕಟ್ಟೆಯಲ್ಲಿ ಚಿನ್ನ ಸಣ್ಣ ಕುಸಿತ ಕಾಣಬಹುದು ಅನ್ನೋ ನಿರೀಕ್ಷೆಯಲ್ಲಿ ಇದ್ದಾರೆ. ಇನ್ನು ಸೆಪ್ಟೆಂಬರ್ 17ರಂದು ನಡೆಯಲಿರುವ ಯುಎಸ್ ಫೆಡರಲ್ ರಿಸರ್ವ್ ಸಭೆಯು ಮಾರುಕಟ್ಟೆಯ ಗಮನ ಸೆಳೆದಿದೆ. ಈ ನಿರ್ಣಾಯಕ ಸಭೆಗೂ ಮುನ್ನ ಚಿನ್ನದ ಬೆಲೆಯಲ್ಲಿ ಇಳಿಕೆಯಾಗುವ ಸಾಧ್ಯತೆ ಇದೆ ಅಂತ ವಿಶ್ಲೇಷಕರು ಭವಿಷ್ಯವನ್ನ ನುಡಿದಿದ್ದು, ಕಳೆದ 4 ವಾರಗಳಿಂದ ಚಿನ್ನದ ಬೆಲೆ ನಿರಂತರವಾಗಿ ಏರ್ತಾ ಇದ್ದು, ಹೂಡಿಕೆದಾರರು ಈಗ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸುತ್ತಿದ್ದಾರೆ. ಇನ್ನು ಸೆಪ್ಟೆಂಬರ್ 16 ಮತ್ತು 17ರಂದು ಫೆಡರಲ್ ರಿಸರ್ವ್ ಸಭೆಯು ಈ ವಾರದ ಚಿನ್ನದ ಮಾರುಕಟ್ಟೆಯ ಮೇಲೆ ಭಾರಿ ಪ್ರಭಾವ ಬೀರುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದ್ದು, ಈ ಸಭೆಯಲ್ಲಿ ಬಡ್ಡಿ ದರಗಳ ನಿರ್ಧಾರವು ಚಿನ್ನದ ಬೆಲೆಗಳ ಮೇಲೆ ನೇರ ಪರಿಣಾಮವನ್ನು ಬೀರುತ್ತಂತೆ. ಸಾಮಾನ್ಯವಾಗಿ ಬಡ್ಡಿ ದರಗಳು ಹೆಚ್ಚಾದರೆ ಡಾಲರ್ ಬಲಗೊಳ್ಳುತ್ತದೆ. ಇದು ಚಿನ್ನದ ಬೆಲೆಯಲ್ಲಿ ಇಳಿಕೆಗೆ ಕಾರಣ ಆಗತ್ತೆ. ದರಗಳು ಸ್ಥಿರವಾಗಿದ್ರೆ ಅಥವಾ ಕಡಿಮೆಯಾದರೆ ಚಿನ್ನದ ಬೇಡಿಕೆ ಮತ್ತೆ ಹೆಚ್ಚಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಬ್ಯಾಂಕ್ ಆಫ್ ಬ್ರಿಟನ್, ಯೂರೋಝೋನ್ ಸೆಂಟ್ರಲ್ ಬ್ಯಾಂಕ್, ಬ್ಯಾಂಕ್ ಆಫ್ ಜಪಾನ್ನಂತಹ ಇತರ ಪ್ರಮುಖ ಆರ್ಥಿಕತೆಗಳ ಹಣಕಾಸು ನೀತಿ ನಿರ್ಧಾರಗಳು ಸಹ ಮಾರುಕಟ್ಟೆಯ ದಿಕ್ಕನ್ನು ನಿರ್ಧರಿಸುತ್ತವೆ. ಆದ್ದರಿಂದ ಹೂಡಿಕೆದಾರರು ಪ್ರಸ್ತುತ ಕಾದು ನೋಡುವ ಮನಸ್ಥಿತಿಯಲ್ಲಿ ಇದ್ದಾರೆ ಅಂತ ಹೇಳಲಾಗ್ತಿದ್ದು, ತಜ್ಞರ ಪ್ರಕಾರ ಬೆಲೆಗಳು ಅಲ್ಪಾವಧಿಯಲ್ಲಿ ಸ್ಥಿರವಾಗಿರಬಹುದು ಅಥವಾ ಸ್ವಲ್ಪ ಕಡಿಮೆ ಆಗಬಹುದು ಅಂತ ಹೇಳಲಾಗ್ತಿದೆ. ಇನ್ನು ರಷ್ಯಾ ಉಕ್ರೇನ್ ಯುದ್ಧ ಮತ್ತು ಪಶ್ಚಿಮ ಏಷ್ಯಾ ಪ್ರದೇಶದಲ್ಲಿ ಹೆಚ್ಚಾಗ್ತಿರ್ತಕ್ಕಂಥ ಉದ್ವಿಗ್ನತೆಗಳು ಹೂಡಿಕೆದಾರರನ್ನ ಚಿನ್ನದತ್ತ ಸೆಳೆದಿದ್ವು. ಹೀಗಾಗಿ ಚಿನ್ನದ ಬೆಲೆ ಕೂಡ ಏರಿಕೆಯಾಗಿತ್ತು. ಅಲ್ಲದೆ ಭಾರತದ ಚಿನ್ನದ ಆಮದಿನ ಮೇಲೆ ಅಮೆರಿಕ 50ರಷ್ಟು ಸುಂಕ ವಿಧಿಸಿರೋದು ಕೂಡ ಚಿನ್ನದ ಬೆಲೆ ಏರಿಕೆಗೆ ಕಾರಣವಾಗಿತ್ತು ಅಂತ ತಜ್ಞರು ಹೇಳಿದರು. ಹೀಗಾಗಿ ಹೂಡಿಕೆದಾರರು ಈಗ ಫೆಡರಲ್ ರಿಸರ್ವ್ ಸಭೆಯ ರಿಸಲ್ಟ್ಗಾಗಿ ಕಾಯ್ತಾ ಇದ್ದು, ಭವಿಷ್ಯದಲ್ಲಿ ಚಿನ್ನದ ಬೆಲೆ ಇಳಿಕೆ ಕಾಣಬಹುದು ಅಂತ ಹೇಳಲಾಗ್ತಾ ಇದೆ. ಇನ್ನು ಅಂತಾರಾಷ್ಟ್ರೀಯ ಹಣಕಾಸು ನೀತಿಗಳು ಮತ್ತು ರಾಜಕೀಯ ಬೆಳವಣಿಗೆಗಳು ಮುಂದಿನ ದಿನಗಳಲ್ಲಿ ಚಿನ್ನದ ಒಂದು ಬೆಲೆಯ ಮೇಲೆ ಗಮನಾರ್ಹ ಪರಿಣಾಮವನ್ನು ಬೀರುತ್ತೆ ಅಂತ ಹೇಳಲಾಗ್ತಿದ್ದು, ಚಿನ್ನ ಕಡಿಮೆಯಾಗುವ ನಿರೀಕ್ಷೆ ಕೂಡ ಇದೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ. ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.